ಹಲೋ ಗೈಸ್, ನಾನು ಗೊತ್ತಲ್ಲ ಫಾರ್ಮರ್ ಆಸ್ ಎನ್ ಇಂಜಿನಿಯರ್, ಹಾಸನ್ ಹುಡುಗ. ವೆಲ್ಕಮ್ ಟು ಮೈ ವ್ಲಾಗ್ ಗೈಸ್. ಹಾಸನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರೋ ಕಂದ್ಲಿ ಹತ್ರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫುಲ್ ಎಲ್ಲ ಒಂದು ಕಡೆಯಿಂದ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಬೇಕಾಗಿರೋ ಗಿಡಗಳು ಎಲ್ಲ ಇದೆ, ಎಲ್ಲ ನೀವು ನೋಡದೇ ಇರೋ ಬೆಳೆಗಳಿದೆ. ಆ್ಯಂಡ್ ಕೋಳಿ, ಕುರಿ, ಹಂದಿ, ಮೊಲ, ಮೀನು ಎಲ್ಲ ಸಾಕಾರೆ ಗೈಸ್. ಬಾತುಕೋಳಿ ಎಲ್ಲ ಸಾಕಾರೆ. ಸಂಜನವರನ್ನು ಕರ್ಕೊಂಡ್ಬಿಟ್ಟು ನಾವು ಹೋಗಿದ್ದೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ಏನಕ್ಕಪ್ಪ ಅಂದರೆ ಬಾಳೆಗಿಡಕ್ಕೆ ಔಷಧಿ ಸಿಗುತ್ತೆ ಅಂದರು, ಅದನ್ನು ತರೋಣ ಅಂತ ಹೋಗಿದ್ದೆ. ಇವರು ಬಾಳೆಗಿಡಕ್ಕೆ ಔಷಧಿ ಸಜೆಸ್ಟ್ ಮಾಡಿಬಿಟ್ಟು ಟ್ರೈಕೋಡರ್ಮ ಕೊಟ್ಟರು, ಟ್ರೆಂಚಿಂಗ್ ಮಾಡಿ ಅಂತ. ಹಂಗೆ ಇಲ್ಲಿನ ವಿಜ್ಞಾನಗಳು ಬಳಸಿ ಕೃಷಿ ಹೆಂಗೆ ಮಾಡಿರ್ತಾರೆ ನೋಡೋಣ ಅಂತ ಎಲ್ಲ ಒಂದು ರೌಂಡ್ ಬರೋಣ ಅಂತ ಹೋಗಿದ್ದೋ ಗೈಸ್. ಇಲ್ಲಿ ಏಲಕ್ಕಿ, ಅಡಿಕೆ ಗಿಡ, ಡ್ರ್ಯಾಗನ್ ಫ್ರೂಟ್ಸು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೋ. ಇಲ್ಲಿ ಕುರಿಗಳೆಲ್ಲ ಎದ್ದು ಅವೆಲ್ಲ ನೋಡೋಕ್ಕೆ ನಮ್ಮನ್ನ ಕುರಿಗಳೆಲ್ಲ ಹೇಗೆ ನೋಡ್ತಾವೆ. ಕೆಳಗಡೆ ಇದ್ರೆ ಕುರಿಗೆ ಶೀತ ಆಗುತ್ತೆ ಅನ್ನೋ ಕಾರಣದಿಂದ ಏನೋ ಸ್ವಲ್ಪ ಮೇಲ್ಗಡೆಗೆ ಅಟ್ಟ ಥರ ಮಾಡಿದರು. ಇಲ್ಲಿ ಒಳಗಡೆ ಮೊಲ ಮತ್ತು ಕೋಳಿ ಎಲ್ಲ ಸಾಕಿದ್ರು. ಮೊಲ ಅಲ್ಲಿದ್ದಾವೆ, ವೈಟ್ ಮೊಲ ಇದ್ದು ಕಾಣಿಸ್ಲಿಲ್ಲ. ಬಾತುಕೋಳಿ ಎಲ್ಲ ಇದ್ದು, ಬಾತುಕೋಳಿ, ಕೋಳಿ ಎಲ್ಲ ನೋಡ್ಕೊಂಡು ಹಿಂಗೆ ಬಾತುಕೋಳಿಗೆ ಒಂದು ಸರಿ ನಾನು ವೀಡಿಯೋ ಮಾಡ್ತಿದ್ದೀನಿ, ಆ್ಯಕ್ಷನ್ ಅಂದೆ. ಅದಕ್ಕೆ ಬಾತುಕೋಳಿ ಎದ್ಬಿಟ್ಟು ನೋಡಿ ಇಲ್ಲಿ ಹೆಂಗೆ ರೆಕ್ಕೆ ಹೋದ್ರುತ್ತು ಅಂತ. ಫ್ರೆಂಡ್ಸ್, ಇಲ್ಲಿ ಅಜೋಲ ಬೆಳೆಸಿದ್ರು. ಅಜೋಲ 8 ರಿಂಗ್ ಇಟ್ಬಿಟ್ಟು ಅದಕ್ಕೆ ನೀರು ಹೋಗ್ಬಿಟ್ಟು ಅಜೋಲ ಬೆಳೆಸಿದ್ರು. ಅಜೋಲ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಕೋಳಿಗೆ, ಹಸುಗೆ, ಮೇಕೆಗೆ ಎಲ್ಲ ಹಾಕ್ತಾರೆ ಗೈಸ್. ಕೋಳಿಗೆ ಹಾಕಿದ್ರೆ ಮಾಂಸ ಬೆಳವಣಿಗೆ ಆಗುತ್ತಂತೆ, ಮತ್ತು ಹಸುಗೆ ಹಾಕಿದರೆ ಹಾಲಿನಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತಂತೆ. ಅವಾಗ ತೋರಿಸಿದ್ದು ಮೊದಲನೇ ಹಂತ. ಒಂದು 4 ದಿವಸದೊಳಗಡೆ ಇದು ತೆಗಿಬೇಕು, ಕಟಾವು ಮಾಡಬೇಕು ಅಂತ ಹೇಳ್ತಾರೆ. ಇದು ಪೂರ ಬಂದಿರೋದು ಅಜೋಲ. ಮತ್ತು ಈ ಥರ ತೊಟ್ಟಿ ಮಾಡಿಬಿಟ್ಟು ಕುರಿ ಗೊಬ್ಬರ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿದರು. ಮತ್ತು ಈ ಕಡೆ ಬಂದರೆ ಇಲ್ಲಿ ಎರೆಹುಳು ಸಾವಯವ ಗೊಬ್ಬರ ಮಾಡ್ತಾಯಿದ್ರು. ಇದರೊಳಗಡೆ ಎರೆಹುಳು ಬಿಟ್ಬಿಟ್ಟು ಇದನ್ನು ಸ್ವಲ್ಪ ಹದವಾಗಿ ಜೋಡಿಸೋರು ಇದರಲ್ಲಿ ಲೈನ್ ಮೇಲ್ಗಡೆ. ನೀರು ಬಿಟ್ಟರೆ ಎರೆಹುಳುಗಳು ಸ್ವಲ್ಪ ಚೆನ್ನಾಗಿ ಹದವಾಗಿ ಇರುತ್ತೆ ಮತ್ತು ಗೊಬ್ಬರ ಜಾಸ್ತಿ ಚೆನ್ನಾಗಾಗುತ್ತೆ ಅಂತ ಈ ಥರ ಮಾಡೋರೆ. ಮತ್ತು ಇದನ್ನು ಎರೆಹುಳು ಗೊಬ್ಬರ ಉತ್ಪಾದನೆ ಘಟಕ ಅಂತ ಹೇಳ್ತಾರೆ. ಎರೆಹುಳುವಿಂದ ಗೊಬ್ಬರ ತಯಾರಿಕೆ. ಇದು ಗಾಳಿ ಯಾವ ಡೈರೆಕ್ಷನಲ್ಲಿ ತಿರುಗ್ತೈತೆ, ಯಾವ ಸ್ಪೀಡಲ್ಲಿ ತಿರುಗ್ತೈತೆ ಅಂತೆಲ್ಲ ನೋಡೋಕೆ ಯೂಸ್ ಮಾಡ್ತಾರಂತೆ. ಗೈಸ್, ಒಂದ್ಸರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದ್ಬಿಟ್ಟು ರೌಂಡ್ ಹಾಕಿ. ಆ್ಯಂಡ್ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ನಾವು ಫಾರ್ಮಿಂಗಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಎಲ್ಲ ನಿಮಗೆ ಐಡಿಯಾ ಬರುತ್ತೆ. ಈಗ ನೋಡಿ, ಎಲ್ಲ ಒಂದಕ್ಕೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ಆ್ಯಂಡ್ ಮಾಡೋಣವಾ ಮತ್ತಮೇಲೆ ಕಟ್ಗೆ ಕಟಾಕಂದವ್ರು ಬರೋ ಯಾರಾದರೂ ಅಲ್ಲಿಂದನೇ ಮಚ್ಚಿ ಬೀಸ್ಬಿಟ್ಟವರು ಅಂತ ಆ ಕಡೆ ಈ ಕಡೆ ನೋಡ್ಕೊಂಬಿಟ್ಟು ಮಾವಿನ ಹಣ್ಣು ಕಡೆಗೆ ಹೋಗ್ತಾವ ನೀವು. ನಾನೇನು ನೋಡ್ಕೊಂಬಿಟ್ಟು ನಾನೇನು ಬಿಟ್ಟಿಲ್ಲ, ಇಲ್ಲಿ ಬಂದು ನೀಟಾಗಿ ಒಂದು ರೌಂಡ್ ಬರೋಣ ಅಂತ ಬಿಟ್ಟಿದ್ದೀವಿ. ನಮ್ಮ ಹಾಸನದಲ್ಲಿ ರೈತರನ್ನ ಜಾಸ್ತಿ ಕಟ್ತಾ ಇರೋದು ಅಂದರೆ ಈ ಜೋಳದಲ್ಲಿ ಈಗ ಬಿಳಿಸುಳಿ ರೋಗ, ಇದರಲ್ಲೂ ಬಿಳಿಸುಳಿ ರೋಗ ಬಂದೈತೆ. ಒಂದು ಮಾವಿನ ಹಣ್ಣು ಸಾಲಿಲ್ಲ ಅಂತ ಇನ್ನೊಂದು ಮಾವಿನ ಹಣ್ಣು ಕೆಡ್ಗೋಣ ಅಂತ ಬಂದರೆ ಇಲ್ಲಿ ಇವರು ಮರದಲ್ಲೂ ಸೆಲೆಕ್ಷನ್ ಮಾಡ್ತಾವ್ರೆ. ನಮ್ಮ ಸಂಜೆ ನೋಡಿ ಇಲ್ಲಿ ಮಾವಿನ ಹಣ್ಣು ಸ್ಟ್ರಾಂಗ, ಲೈಟ್ ಕಂಬ ಸ್ಟ್ರಾಂಗ ಅಂತ ಲೈಟ್ ಕಂಬ ಕುಡಿತಾವನೆ. ಬಟ್ ಮಾವಿನಕಾಯಿ ಹೊಡೆದೋಯ್ತು ಗೈಸ್, ಅದಕ್ಕೆ ನಾವು ತಿಂದು ಖಾಲಿ ಮಾಡಿದ್ದೀವಿ. ಮಾವಿನಕಾಯಿ ಹೆಸರು ಹಾಕೋರೆ, ಒಂದೊಂದಾಗಿ ನೋಡ್ಕೊ ಹೋಗೋಣ ಬನ್ನಿ. ನಾವು ಮಾವಿನಕಾಯಿ ತಿನ್ನಿ ತೋತಾಪುರಿ ಇರೋದು ಆಮ್ರಾಪಲಿ, ಈ ಲೈನಲ್ಲಿರೋದು ತೋತಾಪುರಿ. ಅದಕ್ಕೆ 2 ಮಾವಿನಕಾಯಿ ಕಡಿತಂಗೆ ತಿಂತಿದ್ವಿ ನಾವು. ಮಲ್ಲಿಕಾ, ಇದು ಮಲ್ಲಿಕಾ, ಇದು ಬಾದಾಮಿ, ಬನೇಶಾನ್, ಸಿಂಧು. ಯಾರಾದರೂ ಸಿಂಧು ಇದ್ರೆ ನಿಮ್ಮ ಗ್ರೂಪಲ್ಲಿ ಕಮೆಂಟ್ ಮಾಡಿಬಿಡಿ. ನಮ್ಮ ಗ್ರೂಪಲ್ಲಿ ಬರೀ ಬಿಂದು ಅವಳೆ. ಇದು ಪುಟ್ಬಾಳೆ, ಕೇಸರ್ ಅಂತೆ, ದಶಹರಿ, ರಸ್ಪುರಿ. ಈ ಜಾಗಕ್ಕೆ ಇವತ್ತು ನೀನು ಬಂದಿದ್ದು, ಇಷ್ಟು ದಿನ ಬಿಜಿ ಕಾಲೇಜ್ ಕಡೆಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಬಂದಿದ್ದು. ಬಟ್ ಇದೆಲ್ಲ ಇಷ್ಟೊಂದೆಲ್ಲ ಡೀಪಾಗಿ ವಿಸಿಟ್ ಮಾಡಿರಲಿಲ್ಲ. ಬಟ್ ನನಗೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳ್ಕೊ ಹೋಗಿದ್ದು. ನಾವು ಮಧ್ಯದಲ್ಲಿ ಆಫೀಸಲ್ಲಿ ಕೂತಿದ್ರಲ್ಲ ಸ್ಟಾರ್ಟಿಂಗು, ಅವರೇ ಅಲ್ವಾ ಏನು ಮಾಡಿದ್ದು ನನಗೆ ನಂಬರ್ ಕೊಟ್ಟರಲ್ಲ ಅವರೇ ಅಲ್ವಾ. ಗೈಸ್, ಇದು ಕಿಡ್ನಿ ಶೇಪಲ್ಲಿ ಐತೆ ಫ್ರೂಟ್. ಯಾವುದು ಅಂತ ಸೀಮೆ ಜೋಳದ ಕಡ್ಡಿ ಹಾಕ್ಬಿಟ್ಟು ಜೆಟ್ ಹಾಕೋರು. ಇವಾಗ ಜೆಟ್ ಹೊಡಿತೈತೆ ಅಲ್ಲಿ, ಹುಂಜ ಜಾಸ್ತಿ ಆವೆ, ಕಿಂಗು. ಅಯ್ಯೋ ಹೊಡಿಕೋಯ್ತಾವೆ, ನಾವು ಹೋಯ್ತಿದ್ದೀವಿ ಅಂತ. ಬಾತ್ಕೊಳ್ಳಿದ್ ವಿಡಿಯೋ ಮಾಡಿದೆ ಗೈಸ್. ಇಲ್ಲಿ ಏನು ನೋಡ್ತೀರಾ ಗೈಸ್, ಸೀತಾಫಲ ಐತೆ, ಸೀತಾಫಲ. ನಮ್ಮ ಸಂಜೆಗೆ ಇಲ್ಲಿ ಕೃಷಿ ಹೊಂಡ ಮತ್ತು ಮೀನು ಸಾಗಾಣಿಕೆ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಅದಕ್ಕೆ ಕೃಷಿ ಹೊಂಡ ನೋಡ್ಕೊ ಹೋಗೋಣ ಬಾ ಅಂತ ಇಲ್ಲಿ ಬಂದ. ಮೀನು ಅವೇ ಒಳಗಡೆ ಕಾಣಿಸ್ತಾ ಇದ್ದಾವ. ಅಯ್ಯೋ ಎಲ್ಲ ಹೋದೆ, ಮಾತಾಡ್ತಿದ್ದಂಗೆ ಗೈಸ್. ಇವಾಗ ಹಂದಿ ಸಾಗಾಣಿಕೆ ನೋಡಕ್ ಹೋಗ್ತಿದ್ವಿ, ಹಂದಿ ಸಾಗಾಣಿಕೆ ಘಟಕ. ಹಾಯ್, ಇಲ್ಲೇ ಐತೆ ಮರಿ ನೋಡ್ಲಿ. ಇಲ್ಲ ಈ ಕಡೆ ಇಲ್ಲಿ ಒಂದೊಂದನ್ನ ಒಂದೊಂದು ಮರಿ ಒಂದೊಂದು ಒಬ್ಬೊಬ್ರು ಬಿಟ್ಟು ಅಲ್ಲೊಂದು ನೋಡ್ತೈತೆ ನೋಡು. ಬಾ ಸಂಜು ಬಹಳ
ಪುಟಾಣಿ ಮರಿಗಳೆಲ್ಲ ಹೊರಗಡೆ ಬಂದು ಆಟಾಡ್ತಾ ಇದ್ದು, ಬಟ್ ದೊಡ್ಡ ದೊಡ್ಡ ಹಂದಿಗಳೆಲ್ಲ ಒಳಗಡೆ ಸಿಗಾಕೊಂಡಿದ್ದು. ಫ್ರೂಟ್ ಇಳುವರಿ 3 ರಿಂದ 4 ಟನ್ನು ಇಷ್ಟರಲ್ಲ ಗೈಸ್, 1 ಎಕರೆಗೆ. ಇಲ್ಲೆರಡು ಅಡ್ವರ್ಟೈಸ್ಗೆ ಅಂತ ಮಿಷಿನ್ ನಿಲ್ಲಿಸಿದ್ರು. ಇವು ಹೊಡೆದು ಸುಮಾರು ದಿವಸ ಆಗಿತ್ತು. ನಾನು ನಮ್ಮನೆ ಮಿಷಿನ್ ಥರ ಯಾವಾದರೂ ನಮ್ಮನೆ ಮಿಷಿನ್ ಥರ ಅಂತ ನೋಡಿದೆ. ಹಂಗೆ ಸರ್ಪಗಂಧ ಅಂತ ಈ ಹಣ್ಣು ಹೆಸರು. ಬಟ್ ನಾವು ಈ ಹಣ್ಣು ತಿಂದೇ ಇಲ್ಲ. ಇವನು ಹಣ್ಣು ತಿನ್ನೋಣ ಬಾರ ಅಂತ ಇದ್ದ. ಯಾಕೆ ಬೇಕು ಸುಮ್ಮನೆ ಯಾವುದು ಗೊತ್ತಿಲ್ಲದೆ ಯಾವುದೂ ತಿನ್ನೋಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಮುಂದೆ ಕರ್ಕೊ ಹೋದೆ. ಇಲ್ಲಿ ನೋಡಿದ್ರೆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಬಾಯಿ ಬಿಟ್ಬಿಟ್ಟವೆ. ಎಲ್ಲ ಜೇನುಹುಳುಗಳು ರಸ ಕುಡಿತಾವೆ. ಫ್ರೆಂಡ್ಸ್, ಅಡಿಕೆ ಗಿಡ ನಾವು ಇದು ಮೆಣಸು ಕಂಬದಲ್ಲೇ ನೆಟ್ಟವರಲ್ಲ. ಪಾಟಲ್ಲಿ ಬೆಳೆದು ಇದು ಕಬ್ಬಿಗೆ ಅಂತ ಇದು ಕೊಟ್ಟವೆ. ಮೆಣಸು ಈ ಟೈಮಲ್ಲಿ ಬಂದು ಮಳೆ ಬೇಸಿಗೆಗಾಲದೊತ್ತಿಗೆ ಚೆನ್ನಾಗಿ ಇದಾಗುತ್ತೆ. ಕಬ್ಬೆ ತೋಟ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿದ್ವಿ. ಎಲ್ಲ ಹೊಡೆದೋಗವು ಕಣ. ಗೈಸ್, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ವು ಇವತ್ತು. ಇಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕವರು. ಯಾವ ಬಿಜಾಪುರ ಅಂತೆ. ಸ್ಟಾರ್ ಫ್ರೂಟ್ ತಿಂತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ಗೆ ಇಷ್ಟು ದೊಡ್ಡ ವ್ಲಾಗ್ ಎಡಿಟ್ ಮಾಡಿರೋದು. ಸೊ ಎಡಿಟ್ ಸ್ವಲ್ಪ ಇನ್ನೂ ಚೆನ್ನಾಗಿ ಕ್ಲಾರಿಟಿಯಾಗಿ ಬಂದಿರಲ್ಲ. ನೆಕ್ಸ್ಟ್ ಟೈಮಿಂದ ವ್ಲಾಗ್ಸ್ ಎಲ್ಲ ಇನ್ನೂ ಫನ್ನಿಯಾಗಿ ಮಾಡೋಣ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.